ಲೋಕೋಪಯೋಗಿ ಇಲಾಖೆ ನಿರೀಕ್ಷೆ ಮಾಡಿದಷ್ಟು ಡಿಮಾಂಡ್ ಮಾಡಿದಷ್ಟು ಕೊಟ್ಟಿದ್ದಾರೆ. ನಾವೇನು ಕೇಳಿದ್ವಿ ಅದನ್ನೇ ಕೇಳಿದ್ವಿ, ಬ್ರಿಡ್ಜಸ್ ಕೇಳಿದ್ವಿ ಭಾಳ. ಹಿಂದೂ ಕೊಟ್ಟಿದ್ರೆ 2,000 ಕೋಟಿ ಇದು ಸಲ ಕೊಡಬೇಕಂತ. ನಮ್ಮ ಮೇನ್ ಫಸ್ಟ್ ಪ್ರಯಾರಿಟಿ ಬ್ರಿಡ್ಜಸ್. ಕಳೆದ 20 ವರ್ಷಗಳಲ್ಲಿ ಯಾವುದೇ ಸರ್ಕಾರ, ಹಿಂದಿನ ನಮ್ಮ ಸರ್ಕಾರ ಹಾಗೂ ಬಿಜೆಪಿ JDS ಸರ್ಕಾರನಲ್ಲಿ ಬ್ರಿಡ್ಜಸ್ಗೆ ಪ್ರಾಮುಖ್ಯತೆ ಕೊಟ್ಟಿರಲಿಲ್ಲ. ಲಾಸ್ಟ್ ಟೈಮ್ ನಾವು ಬಂದ್ಮೇಲೆ ಸರ್ವೆ ಮಾಡಿದ್ಮ್ಯಾಗ ಬ್ರಿಡ್ಜಸ್ ಬಹಳಷ್ಟ ಅವಶ್ಯ ಕೂಡ ಇತ್ತು. ಹೀಗಾಗಿ ಲಾಸ್ಟ್ ಟೈಮ್ ಕೂಡ CM ಅವರು 2,000 ಕೊಟ್ಟಿದ್ರು. ಸೊ ಅದನ್ನೇ ಕಂಟಿನ್ಯೂ ಮಾಡಂತ ನಾವು ಹೇಳಿದ್ವಿ. ಮತ್ತೆ ಅದು ಸ್ಕೀಮ್ ಕಂಟಿನ್ಯೂ ಮಾಡಿದ್ದಾರೆ. ಇನ್ನು SSTP ಇದೆ, KCP ಇದೆ, ರೆಗ್ಯುಲರ್ ಸ್ಕೀಮ್ ನಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಸೊ ನಮ್ಮ ಇಲಾಖೆಗೆ ಪರವಾಗಿಲ್ಲ, ಚೆನ್ನಾಗಿ ಕೊಟ್ಟಿದ್ದಾರೆ. ಕಳೆದ ಸಾರಿ ಕಂಪೇರ್ ಮಾಡ್ರೆ ಹೆಚ್ಚಿಗೆ ಇದೆ ಈಗ. ಸೊ ಹೆಚ್ಚಿಗೆ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಸೊ ಇಷ್ಟು ದುಡ್ಡು ಕೊಟ್ಟರೆ ನಾವು ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಸಾಲ ಮಾಡೋದು ಅವ್ರ ಕಾಲಂಗಿದೆ. ಸಾಲ ಮಾಡೋದು ಇವತ್ತಿಂದ ಅಲ್ಲ, ಸುಮಾರು 50 ವರ್ಷದಿಂದ ಸಾಲ ಎಲ್ಲ CMಗಳು ಅವಾಗ 10 ಕೋಟಿ ತಗೋಬಹುದು. 10 ಕೋಟಿಯಿಂದ ಇವತ್ತಿಗೆ ಹೆಚ್ಚು ಕಮ್ಮಿ 70,000 ಕೋಟಿಗೆ ಬಂದ್ ನಿಂತಿದೆ. ಅವ್ರ ಸರ್ಕಾರದಾಗ ಇತ್ತು, ಇವತ್ತು ಇದೆ. ಅದು ಏನ್ ಮಾಡ್ಲಿಕ್ಕೆ ಆಗಲ್ಲ, ಸಿಸ್ಟಮ್ ಹಂಗಿದೆ. ಸಾಲ ಪಡೆದೆ ಬಜೆಟ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗಲ್ಲ. ಸೆಂಟ್ರಲ್ ಹಂಗಿದೆ, ಇದು ಈ ಎಲ್ಲ ಪರಿಸ್ಥಿತಿ ಹಂಗಿದೆ. ಬೇರೆ ಸ್ಟೇಟ್ ಕೂಡ ಸೇಮ್. ಅವ್ರು ಹೇಳ್ತಾರೆ ಅವ್ರ ಕಾಲದಲ್ಲಿ ಸಾಲ ಮಾಡಿದಲ್ಲ, ಮಾಡಿಲ್ಲ ಅಂತ. ಯಾವ್ದ್ರೆ ಬಡ್ಡಿ ಲಾಸ್ಟ್ ಟೈಮ್ ಸೇಮ್ ರೀ ಅವ್ರದ್ದು. ಈಗ ಸುಮಾರು 70,000 ಹೋಗುತ್ತೆ, ಅದ್ರಲ್ಲಿ ಒಂದು 40,000 ಬಡ್ಡಿ ಹೋದ್ರೆ 30,000 ಇನ್ಸ್ಟಾಲ್ಮೆಂಟ್ ಹೋಗುತ್ತೆ. 70,000 ನಾವು ಸಾಲ 1 ಲಕ್ಷ ಸಾಲ ಪಡಿತೀವಿ, 70,000 ಇಲ್ಲೇ ಹೋಗ್ತದೆ ಅದು. ಸೊ ಇದು ಹಿಂದಿನ ಸರ್ಕಾರದಾಗ ಮುಂದುವರಿದ್ರೆ ಅವಾಗ ಕಡಿಮೆ ಇರ್ಬೋದು, ಸ್ವಲ್ಪ ಕಡಿಮೆ ಇರ್ಬೋದು. ಅವಾಗಿಂದ 50,000 ಕೋಟಿ 70,000 ಕೋಟಿ ಸಾಲ ಇರ್ಬೋದು. ಸೊ ಅದನ್ನ ಸುಮ್ಮನೆ ಹೇಳೋದ್ರಾಗ ಅವಶ್ಯಕತೆ ಇಲ್ಲ. ಅವ್ರು ಬಂದಾಗ ಅದೇ ಮಾಡ್ತಾರೆ. ಅವರು ಅದನ್ನೇ ಮಾಡುದು, ನಾವು ಅದೇ ಮಾಡುದು. ಮತ್ತೆ ಹೇಳುದು ಮಾತ್ರ ಹೇಳ ಅಂತ. ಅದನ್ನ ಬಿಟ್ಟು ಏನೇನು ನ್ಯೂನ್ಯತೆಗಳಿದ್ರೆ ಅದ್ರ ಬಗ್ಗೆ ಬೆಳಕು ಚೆಲ್ಲಬೇಕು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.